ಹೂ ಕೊಯ್ಯೋಣ ಬಂದಿದ್ವಿ ಅಮ್ಮ. ಮೊನ್ನೆ ಎತ್ಲಾಗಿ ನೆಂಟರು ಬಂದಾಗ ಒಂದು ತಂಬಳಿ ಮಾಡಿದ್ಯಲ್ಲ ಯಾಂತ್ರಿದ್ದೆ. ಹ್ಞೂ ಇದ್ರದ್ದೇ ಹಂಗಿರೆ. ಓಹ್ ಹಂಗಿರೆ ಇವತ್ತಂಗಿರೋದ್ರು ದಾಸವಾಳದ ತಂಬಳಿ ಮಾಡೋದು ಹೆಂಗೆ ನೋಡೋ ಹೇಳ್ಕೊಡ್ತೀಯ? ಆರೋಗ್ಯಕ್ಕೂ ಒಳ್ಳೆಯದು. ನೋಡಿ ಮಲೆನಾಡಿಗರಿಗೆ ಏನೇ ಸಿಕ್ಕೋದ್ರಿಂದ ತಂಬಳಿ ಮಾಡ್ತಾರೆ. ಇವತ್ತು ಹಾಗೆ ಸ್ಪೆಷಲ್ಲಾಗಿ ಬಿಳಿ ದಾಸವಾಳದ ತಂಬಳಿ ಮಾಡೋದು ಹೇಗೆ ಅಂತ ಕಲಿಯೋಣ. ತಂಬಳಿಗೆ ಹೂಗಳನ್ನು ತಗೊಂಡು ಬಂದಿದ್ದೀನಿ. ಬೆಳಿಗ್ಗೆ ನೋಡಿದ್ರೆ ಮೊಗ್ಗಾಗಿತ್ತು, ಈಗ ನೋಡಿದ್ರೆ ಹೂವು ಆಗ್ಬಿಟ್ಟಿದೆ. ಸೊ ಯಾವಾಗ ನೀವು ಹೂವನ್ನು ತಗೋತೀರೋ ಆ ಹೂವಲ್ಲಿರುವಂತಹ ತೊಟ್ಟು ಮತ್ತು ಕುಸುಮವನ್ನು ತೆಗಿಬೇಕಾಗತ್ತೆ. ತೊಟ್ಟು ಬಿಡಿಸೋದನ್ನು ಕ್ಲೀನಾದ ನಂತರ ಆ ಹೂವನ್ನು ಒಮ್ಮೆ ತೊಳ್ಕೊಳ್ಬೇಕು. ಹೂವನ್ನು ತೊಳೆದಾದ ನಂತರ ಆದಷ್ಟು ಡ್ರೈ ಮಾಡಿ ಸೋಸಿ. ಯಾಕೆ ಅಂತ ಅಂದರೆ ಹೂವನ್ನು ಹುರಿಲಿಕ್ಕೆ ನೀರು ಅಡ್ಡಿ ಆಗಬಾರ್ದು. ಸೊ ಹೂವನ್ನು ಹುರಿಯಷ್ಟು 2 ಚಮಚ ಎಣ್ಣೆ ಹಾಕ್ಕೊಂಡಿದ್ದೀವಿ. ಮಲೆನಾಡಿಗರು ಕೈಗೆ ಏನೇನು ಸಿಗುತ್ತೋ ಅದೆಲ್ಲರದ್ದು ತಂಬಳಿ ಮಾಡ್ತಾರೆ, ಅದೇ ವಿಶೇಷ. ಈ ಹೂ ಬಾಡೋ ತನಕ ಆ ಹೂವನ್ನು ಹುರಿಬೇಕು. ನೋಡಿ ಬಣ್ಣ ಬದಲಾಗ್ತಾ ಇದೆ, ಎಲ್ಲೋ ಕಲರ್ ಆಗಿ ಬದಲಾಗಿದೆ. 1 ಚಿಟಿಕೆಯಷ್ಟು ಜೀರಿಗೆ ಕಾಳನ್ನು ಇದಕ್ಕೆ ಹಾಕ್ಕೊಂಡು ಹುರ್ಕೋತಾ ಇದ್ದಾವೆ. ನಾಲ್ಕೈದು ಬೋಳುಕಾಳನ್ನು ಹಾಕಿದ್ದೀವಿ. ಬೋಳುಕಾಳು ಅಂತ ಅಂದರೆ ಕಾಳು ಮೆಣಸು, ಪೇಪರ್, ಬ್ಲ್ಯಾಕ್ ಪೇಪರ್ ಅಲ್ಲ, ವೈಟ್ ಪೇಪರ್. ಖುಷಿ ವಿಚಾರ ಏನು ಅಂತಂದರೆ ಅದು ಕೂಡ ನಮ್ಮ ಮನೆಯಲ್ಲೇ ಬೆಳೆದಂಥದ್ದು. ಹೀಗೆ ಸಿದ್ಧವಾದಂತಹ ಹುರಿದ ದಾಸವಾಳದ ಹೂವಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕಾಯಿ ತುರಿಯನ್ನು ಸೇರಿಸ್ಕೊಂಡು ಬೀಸಲಾಗುತ್ತದೆ. ಹೀಗೆ ಮಿಕ್ಸರ್ನಲ್ಲಿ ರುಬ್ಬಿದಂತಹ ಒಂದು ಮಿಶ್ರಣಕ್ಕೆ ಮಜ್ಜಿಗೆಯನ್ನು ಸೇರಿಸುವಂಥದ್ದು. ಈಗ ನೋಡಿ, ಮಜ್ಜಿಗೆಯನ್ನು ಸೇರಿಸ್ತಾ ಇದ್ದೇವೆ. ನೋಡಿ ಈ ರೀತಿಯಾಗಿ ತಂಬಳಿ ಸಿದ್ಧವಾಗಿದೆ. ಆದರೆ ಇದಕ್ಕೆ ಇನ್ನೂ ಒಂದು ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಬರಲಿಕ್ಕೆ ಒಗ್ಗರಣೆಯನ್ನು ಕೊಡ್ತಾರೆ. ಈಗ ಒಗ್ಗರಣೆಗೆ ನಾವು ಸಿದ್ಧಪಡಿಸ್ಕೊಳ್ತಾ ಇದ್ದೀವಿ. ಈಗ ಒಗ್ಗರಣೆಗೆ ಸಿದ್ಧ ಮಾಡ್ಕೊಳ್ತಾ ಇದ್ದೀವಿ. ಒಗ್ಗರಣೆಗೆ ಬೇವಿನ ಸೊಪ್ಪು, ಜೀರಿಗೆ ಮತ್ತು ಸ್ವಲ್ಪ ಒಂದು ಚಿಕ್ಕದಾದಂತಹ ಒಂದು ಮೆಣಸು. ಈ ರೀತಿಯಾಗಿ ಗಮ್ಮತ್ತಾಗಿ ದಾಸವಾಳದ ತಂಬಳಿ ಸಿದ್ಧವಾಗಿದೆ. ಚಿಕ್ಕಣ್ಣ ತಂಬಳಿ ಹೆಂಗಾಜು ಎಂತ ಇದ್ರಲ್ಲಿ ಗಚ್ ಮಾಡವಪ್ಪ. ದಾಸವಾಳ ಹೂವಿಂದು. ಹಾಂ ಚಲೋ ಆಗ್ತಾ. ಅಷ್ಟೇ.